25 ವರ್ಷದ ಸಿಲ್ವರ್ ಜೂಬ್ಲಿಯನ್ನ ಆಚರಿಸ್ತಾ ಇದೆ. ಅದು ಇವತ್ತು ಪಕ್ಷ ಇನ್ನೂ 25 ವರ್ಷದ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿಯನ್ನ ಆಚರಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾವೇನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋದ್ರೆ ಇದು ಸಂಘಟನೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ನಾವು ಯಾವಾಗಲೂ ಏನನ್ನ ತಪ್ಪು ಮಾಡ್ತಿದೀವಿ ಅಂದ್ರೆ, ಯಾವಾಗ ಚುನಾವಣೆ ಬರುತ್ತೆ ಅವಾಗ ಮಾತ್ರ ಕಾರ್ಯಕರ್ತರುಗಳನ್ನ ಸಭೆಯನ್ನ ಕರಿತೀವಿ, ಅವಾಗ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತೀವಿ, ನಂತರ ಹೋಗ್ತೀವಿ. ಸಂಘಟನೆ ಅನ್ನೋದು ಈಗ ಬಿಜೆಪಿ ಪಕ್ಷದಲ್ಲಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು, ಅದು ನಿರಂತರವಾಗಿರ್ಬೇಕು. ನಾಳೆ ಚಂದನ್ ಆಗಿರ್ಬೋದು ಅಧ್ಯಕ್ಷ, ನಾಡಿದ್ದು ಬೇರೆಯವ್ರು ಬರ್ಬೋದು, ಪ್ರತಿದಿನ ಸಂಘಟನೆಗಳ ಕೆಲಸ. ಅವ್ರು 2 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ, ಅವರು ಇನ್ನೊಬ್ಬ ಪ್ರತಿಭೆಯನ್ನ ಹುಡುಕಿ ಅವಕಾಶ ಕೊಟ್ಟು ಕೆಲಸ ಮಾಡಿಸಿ ಪ್ರತಿ ಹಂತದಲ್ಲೂ 2 ವರ್ಷ 3 ವರ್ಷಕ್ಕೆ ಹೊಸಬರುಗಳು ಪಕ್ಷಕ್ಕೆ ಬರೋ ರೀತಿ ನಾವು ನೋಡ್ಕೋಬೇಕು. ಆಗ್ಲೇ ಒಂದು ಪಕ್ಷ ಅನ್ನೋದು ಬೆಳೆಯೋದು. ಅದೇ ಉದ್ದೇಶಕ್ಕೆ ಇವತ್ತು ನಮ್ಮಲ್ಲಿ ಏನಣ್ಣ ಅಂದ್ರೆ, ನಮ್ಮ ಅಧ್ಯಕ್ಷರಿಗೆ ಏನ್ ಹೇಳೋದು ಅಂದ್ರೆ, ನಮ್ಮ ಯೂತ್ ವಿಂಗ್ ಆಗಿಲ್ಲ. ಪಕ್ಷದ 10 ವಿಂಗುಗಳಿದೆ, 10ರಿಂದ 14 ವಿಂಗುಗಳಿದೆ ನಮ್ಮ ಪಕ್ಷದಲ್ಲಿ. ಯಾವುದೇ ವಿಂಗ್ ನ ಪದಾಧಿಕಾರಿಗಳು ಆಗಿಲ್ಲ. ಇವತ್ತು ಕೆಲಸ ಮಾಡಕ್ಕೆ ಉತ್ಸವವಾಗಿರುವಂತಹ ಯುವಕರುಗಳಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಅಂತ ಯೂತ್ ಆಗಿರ್ಬೋದು, ಪ್ರತಿ ಜಿಲ್ಲಾ ಕಮಿಟಿ ಆಗಿರ್ಬೇಕು, ತಾಲೂಕು ಕಮಿಟಿ ಆಗಿರ್ಬೇಕು, ಹೋಬಳಿ ಕಮಿಟಿ ಆಗಿರ್ಬೇಕು. ಆಗ್ಲೇ ಪಕ್ಷ ಯಾವಾಗಲೂ ಜೀವಂತವಾಗಿರುತ್ತೆ. ಅದು ಸಾಮಾಜಿಕ ಜಾಲತಾಣದ್ದು ಇರಬೇಕು, ಯೂತ್ ವಿಂಗ್ ಇರಬೇಕು, ಮಹಿಳಾ ವಿಂಗ್ ಇರಬೇಕು, SC/ST ವಿಂಗ್ ಇರಬೇಕು, OBC ವಿಂಗ್ ಇರಬೇಕು, ಎಲ್ಲಾ ವಿಂಗು, ಕಾರ್ಮಿಕರ ವಿಂಗು ಇರಬೇಕು. ಆಗ್ಲೇನೆ ಆಮೇಲೆ ಅವರು ಪ್ರತಿ 3 ವರ್ಷಕ್ಕೊಂದ್ಸಲಿ ತಾನಾಗೆ ಬದಲಾವಣೆ ಆಗ್ಬೇಕು. ಪರ್ಮನೆಂಟ್ ಆಗಿ ಇರಬಾರ್ದು. ಯಾವುದೇ ನಾನು ಅದನ್ನ ಒಪ್ಪಲ್ಲ. 20 ವರ್ಷದಿಂದನೂ ನಾನು ಅಧ್ಯಕ್ಷ ಅಂತ ಹೇಳೋದು, 20 ವರ್ಷದಿಂದನೂ ನಾನು ಪ್ರಧಾನ ಕಾರ್ಯದರ್ಶಿ ಅಂತ ಹೇಳೋದು ಅದು ಸರಿಯಲ್ಲ. ಹೊಸ ಹುಡುಗರುಗಳನ್ನ ಬರ್ಬೇಕು ಅಂತ ಹೇಳಿದ್ರೆ, ಹೊಸ ಮತದಾರಗಳು ಪ್ರತಿದಿನ ಹುಡ್ತಾ ಇದಾರೆ, ಮಕ್ಕಳುಗಳು ಆಚೆ ಬರ್ತಿದ್ದಾರೆ. ಎಲ್ಲರಿಗೂ ರಾಜಕೀಯವಾಗಿ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿಗಳಿದೆ. ಹಾಗಾಗಿ ನಾವು ಇದ್ದಷ್ಟು ದಿನ ಕೆಲಸ ಮಾಡಿ ಬೇರೆ ಹುದ್ದೆಗೆ ಹೋಗ್ಬೇಕು, ಆ ಜಾಗನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ಅದು ನಿರಂತರವಾಗಿ ಸಂಘಟನೆಯನ್ನ ನಾವು ಮಾಡಬೇಕಾಗುತ್ತೆ. ಅಣ್ಣ ಹೇಳಿದ್ರು ಇವತ್ತು ಡಿಜಿಟಲ್ ಮೆಂಬರ್ಶಿಪ್ 1,900 ಆಗಿದೆ ಅಂತ. 15,000 ಮೆಂಬರ್ಶಿಪ್ ನ ನಾವು ಮಾಡಬೇಕಾಗಿದೆ. ಪಕ್ಷದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 15,000 ಡಿಜಿಟಲ್ ಮೆಂಬರ್ಶಿಪ್ ನ ನಾವು ಮಾಡಬೇಕಾಗಿದೆ. ಯಾಕೆ ನಾವು ಮಾಡಬೇಕಾಗಿದೆ? ಎಲ್ಲರೂ ನಂಬರ್ಗಳು ಸಿಗುತ್ತೆ. ಪಕ್ಷ ಈಗ ಕುಮಾರಣ್ಣ ಅವ್ರು ಬಂದ್ರೆ, ನನ್ಗೆ ಹೇಳಿಲ್ಲಪ್ಪ ಕುಮಾರಣ್ಣ ಅವ್ರ ಸಭೆನ, ನನ್ಗೆ ಹೇಳಿಲ್ಲಪ್ಪ ನಿಖಿಲ್ ಅವ್ರ ಸಭೆನ ಅಂತ ಹೇಳ್ತೀರಾ. ಅದೇ ನೀವು ಡಿಜಿಟಲ್ ಮೆಂಬರ್ಶಿಪ್ ಆದ್ರೆ ನಿಮ್ಮ ತಾಲೂಕು, ನಿಮ್ಮ ಹೋಬಳಿದು ಪ್ರತಿಯೊಂದು ಮಾಹಿತಿ ನಮ್ಮ ಆಫೀಸಲ್ಲಿ ಇರುತ್ತೆ. ಈ ಕುಮಾರಣ್ಣ ಬರೋದಿದ್ರೆ ನೇರವಾಗಿ ನಿಮ್ಗೆ ಮೆಸೇಜ್ ಬರುತ್ತೆ, ನೇರವಾಗಿ ನಿಮ್ಗೆ ಕರೆ ಬರುತ್ತೆ, ನೇರವಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಮೆಂಬರ್ಶಿಪ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವಿರೋ ಮಾಹಿತಿಗಳು, ನಿಮ್ಗಳ ಕೆಲಸನೂ ನಮ್ಮ ಪಾರ್ಟಿ ಆಫೀಸಿಗೆ ತಲುಪಲ್ಲ, ಪಾರ್ಟಿ ಆಫೀಸಿಂದ ಇದು ಬರೋ ಇದನ್ನು ನಿಮ್ಗೆ ತಲುಪಲ್ಲ. ಹಂಗಾಗಿ ಇದು ನಿಮ್ಗೆ ಬ್ರಿಡ್ಜ್ ಆಗಿ ವರ್ತಿಸ್ಬೇಕು ಅಂತ ಹೇಳಿದ್ರೆ, ಹಾಗಾಗಿ ಡಿಜಿಟಲ್ ಮೆಂಬರ್ಶಿಪ್ ಕಡ್ಡಾಯವಾಗಿ ನಾವು ಮಾಡಬೇಕಾಗಿದೆ. ಆಮೇಲೆ ಇವತ್ತು ನಾವು ಅದೊಂದು ವಿಷಯ ಅಂದ್ರೆ, ಇವತ್ತು ಇನ್ನೊಂದು ಏನಾಗಿದೆ, ನಾವು ರಾಜ್ಯ ರಾಜಕಾರಣದಲ್ಲಿ ಇವತ್ತು ಇಲ್ಲಿರೋ ಚಿಕ್ಕಬಳ್ಳಾಪುರದಲ್ಲೇನೆ ಇರೋ ಆಕ್ಟಿವ್ ಆಗಿರೋ ಹುಡುಗರುಗಳಿದ್ದಾರೆ. ತುಂಬಾ ಹಗಲು ರಾತ್ರಿ ಕೆಲಸ ಮಾಡುವಂತ ಹುಡುಗರುಗಳು, ಮಹೇಂದ್ರ ಆಗಿರ್ಬೋದು, ಅಖಿಲ್ ರೆಡ್ಡಿ ಆಗಿರ್ಬೋದು, ಇವರುಗಳೆಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ, ರಾಜ್ಯಾದ್ಯಂತ ಇವರು ಕಂಟೆಂಟ್ಗಳು ತಲುಪುತ್ತೆ. ರಾಜ್ಯಾದ್ಯಂತ ಇವ್ರುಗಳಿಗೂ ಅಭಿಮಾನಿಗಳಿದ್ದಾರೆ. ಇವತ್ತು 2018ರಲ್ಲಿ ನಾವು ಕುಮಾರಣ್ಣ ಅವರಿಗೆ ಕುಮಾರ ಪಥ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಹಗಲು ರಾತ್ರಿ ದುಡಿದಿದ್ರು ಇವರುಗಳೆಲ್ಲ. ಇವತ್ತು ಅದೊಂದೇ ಕಾರ್ಯಕ್ರಮದಿಂದ, ನಮ್ಮ 2017ರಲ್ಲಿ ನಾವು ಮಾಡಿದ ಕಾರ್ಯಕ್ರಮದಿಂದ ಯಶಸ್ಸಾಗಿ ಕುಮಾರಣ್ಣ ಒಂದು ಬಾರಿ ಮುಖ್ಯಮಂತ್ರಿ ಆದ್ರು. ಆದ್ರೆ ಕಾಲಕ್ರಮೇಣ ಏನಾಯ್ತು, ಕಾಂಗ್ರೆಸ್ನ ಕಾಲು ಎಳೆಯೋ ರೀತಿ, ಅವ್ರು ಯಾವತ್ತೂ ಯಾರಿಗೂ ಅಧಿಕಾರವನ್ನು ನಡೆಸೋದಕ್ಕೆ ಬಿಡಲ್ಲ. ಕಾಂಗ್ರೆಸ್ನ ಯಾವತ್ತೂ ಕಿತ್ತಾಕ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಹಿಡಿದು ಪೂಜೆ ಮಾಡುವಂತ ವಸ್ತು ಅಲ್ಲ ಕಾಂಗ್ರೆಸ್ ಇಂದ ಯಾರಿಗೂ ದೇಶಕ್ಕೂ ಉಪಯೋಗ ಇಲ್ಲ, ಯುವಕರಿಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ. ಅದೇ ಕೆಲಸನ ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪ್ರತಿ ಬೂತ್ ಅಲ್ಲಿ, ಪ್ರತಿ ಹೋಬಳಿಲಿ, ಪ್ರತಿ ತಾಲೂಕಲ್ಲಿ ಕುಮಾರಣ್ಣನ ಪರವಾಗಿ ನಾವು ಈಗಲೇ ಅಲೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಪದಾಧಿಕಾರಿಗಳು ಮಾಡೋದ್ರ ಮುಖಾಂತರ ನಿಮ್ಮ ನಡುವೆ ಒಂದು ಬಾಂಧವ್ಯ ಉಂಟು. ನಾವು ಈಗ ಕುಮಾರಣ್ಣ ಅಣ್ಣ ಹೇಳಿದ್ರು HMT ವೈಜಾಗ್, ಈಗ ಉಕ್ಕು, ಭದ್ರಾವತಿದು ಈ ಕಂಟೆಂಟ್ಗಳು ಪ್ರತಿ ಬೂತಿಗೆ ತಲುಪಬೇಕು ಅಂದ್ರೆ
ನಿಮ್ಮ ಮಾಹಿತಿ ನಮ್ಗೆ ಇರ್ಬೇಕು. ನೀವು ಒಂದು ಬೂತ್ ಅಲ್ಲಿ ಒಬ್ಬ 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 ಕಾರ್ಯಕರ್ತರ ನಿಮ್ಮ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿದ್ರೆ ಅದು 100 ಜನ ನೋಡಿದ್ರೆ ಇಡೀ 250 ಬೂತ್ ಇದೆ ಅಂದ್ರೆ 25,000 ಜನ ತಲುಪುತ್ತೆ. 25,000 ಜನಕ್ಕೆ ನೀವು ಪಾಂಪ್ಲೆಟ್ ಹೊಡ್ಸಂಗಿಲ್ಲ, ಏನೂ ಇಲ್ಲ, ಪುಕ್ಷಟೆ ಪ್ರಚಾರ 25,000 ಜನಕ್ಕೆ ಅದು ರೀಚ್ ಆಗುತ್ತೆ. ಹಂಗಾಗಿ ನಾವು ಎಲ್ಲರೂ ಡಿಜಿಟಲ್ ಕಾರ್ಯಕರ್ತರುಗಳಾಗಿ, ಆಮೇಲೆ ಸೋಷಿಯಲ್ ಮೀಡಿಯಾ ಅಂದ್ರೆ ಯಾರೋ ಒಂದು ಇಂಪ್ರೂವ್ ಮಾಡ್ತಾರಪ್ಪ, ನಾವು ಮಾಡಲ್ಲ, ನಾವು ಅವ್ರೊಂದು 4 ಜನ ಮಾಡ್ತಾರೆ, ಅವ್ರಿಗೆ ಹಣ 4 ಜನ ಮಾಡೋದು ಮಾಡ್ತಾರೆ, ಅವ್ರಿಗೆ ಏನು ಧೈರ್ಯ ಕೊಡ್ಬೇಕು. ನಾಳೆ ಕಾನೂನಲ್ಲಿ ಏನಾದ್ರು ಸಮಸ್ಯೆ ಆದ್ರೆ, ಆಮೇಲೆ ಜಯಕ ಕೃಷ್ಣಾರೆಡ್ಡಿ ಅವರು ಹೇಳಿದ್ರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಇವತ್ತು ಹೇಳಿದ್ರೆ ಲಾಯರ್ಗಳನ್ನ ಇಡ್ತಿದ್ವಿ, 5 ಜನ ಡೆಡಿಕೇಟ್ ಅನ್ನೋದು ನಮ್ಮ ಅಧ್ಯಕ್ಷರುಗಳಾಗಿರ್ಬೋದು, ಉಪಾಧ್ಯಕ್ಷರುಗಳಾಗಿರ್ಬೋದು, ಮಹಿಳಾ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಅವರವರ ಪ್ರೊಫೈಲ್ ನ ಮೇಂಟೈನ್ ಮಾಡ್ತಾರೆ. ಚಟುವಟಿಕೆಗಳು ಕಾರ್ಯಕರ್ತರ ಜೊತೆ ಏನಿದೆ, ಮತದಾರಗಳು ಏನ್ ಹೇಳ್ತಿದ್ದಾರೆ, ಇದನ್ನ ಪ್ರತಿದಿನದ ಇಂಟ್ರಾಕ್ಷನ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಮುಖಾಂತರ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ಬೇಕು. ಆಗ್ಲೇ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ವರ್ಕ್ ಮಾಡೋದು. ಇವತ್ತು